ಹಲೋ ಚೆಸ್ ಲವರ್ಸ್, ಇದು ನಳಂದ ಚೆಸ್ ಅಕಾಡೆಮಿ ಶಿವಮೊಗ್ಗ. ನಮ್ಮ ಯೂಟ್ಯೂಬ್ ಚಾನೆಲ್ನ ಹೊಸ ಸೀರೀಸ್. ಇದ್ರೊಳಗಡೆ ನಿಮ್ಗೆ ಗೊತ್ತಿರೋ ತರನೇ ಅಟ್ಯಾಕ್ ಆನ್ ದ ಅನ್ಕ್ಯಾಸಲ್ಡ್ ಕಿಂಗ್ ಅನ್ನೋ ಟಾಪಿಕ್ ಬಗ್ಗೆ ಗೇಮ್ಸ್ ಹೇಳ್ತಾ ಇದ್ದೀವಿ. ನಾನು ಶ್ರೀಕೃಷ್ಣ ಉಡುಪ. ಈ ಗೇಮ್ ಅಲ್ಲಿ ನಾನು ತುಂಬಾ ಬುಕ್ಸ್ ಅನ್ನ ಸ್ಟಡಿ ಮಾಡ್ತಾ ಇರ್ತಿದ್ದೆ. ಅದ್ರೊಳಗೆ ಒಂದು ಬುಕ್ಕು ನನಗೆ ಇಷ್ಟವಾದ ಬುಕ್ ಒಂದಿತ್ತು. ಅದ್ರ ಹೆಸರೇನು ಅಂದ್ರೆ ಗೋಲ್ಡನ್ ಟ್ರೆಜರಿ ಆಫ್ ಚೆಸ್ ಅಂತ. ಅದು ಅಂದ್ರೆ ಯಾವ್ದೋ ಲಕ್ಕಿಲಿ ನಾನು ಯಾವ್ದೋ ಒಂದು ಊರಲ್ಲಿ ಹೋಗ್ತಾ ಇದ್ದಾಗ ಒಂದು ಬುಕ್ ಸ್ಟಾಲ್ ಅಲ್ಲಿ ಸಿಕ್ಕಿತ್ತು ಆ ಬುಕ್, ಬರೀ 20 ರೂಪಾಯಿಗೆ. ಆ ಬುಕ್ ಅಲ್ಲಿ ನಾನು ನೋಡಿರುವಂತ ಬ್ರಿಲಿಯನ್ಸಿ ಗೇಮ್ಗಳಲ್ಲಿ ಇದು ಒಂದು. ಈ ಗೇಮ್ ನೋಡಿ, ವೈಟ್ ಅವರು F4 ಆಡ್ತಾರೆ, ಅದಕ್ಕೆ ಬ್ಲ್ಯಾಕ್ ಅವರು ಫ್ರಮ್ಸ್ ಗ್ಯಾಂಬೆಟ್ ಅಂತ ಪಾನ್ ಸ್ಯಾಕ್ರಿಫೈಸ್ ಗಳು ಮಾಡ್ತಾರೆ. E5 ಗೆ ವೈಟ್ F ಇಂಟು E5 ನೋಡಿ, D6 ಇನ್ನೊಂದು ಪಾನ್, E ಇಂಟು D6, ಬ್ಲ್ಯಾಕ್ ಬಿಷಪ್ ಇಂಟು D6. ನಾನು ನಿಮ್ಗೆ ಹೇಳಿದ್ದೆ ಈ ಹಿಂದಿನ ವಿಡಿಯೋಗಳಲ್ಲಿ, ಗ್ಯಾಂಬೆಟ್ ಅಂದ್ರೆ ಪಾನ್ಗಳನ್ನ ಕೊಟ್ಟು ಬೇಗ ಬೇಗ ಪೀಸಸ್ ಅನ್ನ ಆಕ್ಟಿವೇಟ್ ಮಾಡಕ್ ಅಂತ ಆಕ್ಟಿವೇಟ್ ಮಾಡೋ ಪ್ಲಾನ್ ಇರುತ್ತೆ ಪ್ಲೇಯರ್ಸ್. ಇಲ್ಲಿ 2 ಪಾನ್ ಕೊಟ್ಟಿದ್ದಾರೆ, ಬಿಷಪ್ ಆಕ್ಟಿವ್ ಆಗಿದೆ, ಕ್ವೀನ್ H4 ಚೆಕ್, ಡೇಂಜರಸ್ ಆಗಿ ಬರ್ತಾ ಇದೆ. ಸೊ ವೈಟ್ ನೋಡಿದ್ರು NF3 ಚೆಕ್ ನ ಅವಾಯ್ಡ್ ಮಾಡಕ್ಕೆ NF3 ಆಡಿದ್ದಾರೆ. ಆ ನೈಟ್ ಅನ್ನು ಓಡಿಸಕ್ಕೆ ಬ್ಲ್ಯಾಕ್ G5 ಗೆ ವೈಟ್ E4, ಬ್ಲ್ಯಾಕ್ G4, ವೈಟ್ E5. ನೋಡಿ, ಈ ಪೊಸಿಷನ್ ಅಲ್ಲಿ ನೀನ್ ನನ್ನ ನೈಟ್ ಹೊಡಿ, ನಾನು ಇನ್ ಬಿಷಪ್ ಹೊಡಿತೀನಿ ಅಂತ ವೈಟ್ ಅವ್ರು ಚಾಲೆಂಜ್ ಹಾಕ್ತಿದ್ದಾರೆ. ಬ್ಲ್ಯಾಕ್ G ಇಂಟು F3, ವೈಟ್ E ಇಂಟು D6. ನೋಡಿ, ಈಗ ಕ್ವೀನ್ H4 ಚೆಕ್, ಆಬ್ವಿಯಸ್ಲಿ ವೈಟ್ ಪಾನ್ G3, ಬ್ಲ್ಯಾಕ್ ಕ್ವೀನ್ E4 ಚೆಕ್, ವೈಟ್ ಕಿಂಗ್ F2. ನೋಡಿ, F3 ಪಾನಿಗೆ ಸಪೋರ್ಟ್ ಇಲ್ಲ, ಕ್ವೀನ್ D4 ಚೆಕ್, F3 ಪಾನ್ ಬೇಕಾದ್ರೆ ಹೊಡ್ಕೊಳಪ್ಪ ಅಂತ ಕೊಟ್ಟಿದ್ದಾರೆ. ಕಿಂಗ್ ಇಂಟು F3 ಹೊಡೆದ್ರೆ ನೋಡಿ, ಇಲ್ಲಿ ಬಿಷಪ್ G4 ಚೆಕ್ ಬರ್ತಾ ಇದೆ. ಆ G4 ಬಿಷಪ್ ಕ್ವೀನ್ ಸಪೋರ್ಟ್ ಇರುತ್ತೆ. ಕಿಂಗ್ ಮೂವ್ ಮಾಡಿದಾಗ ವೈಟ್ ಅವ್ರ ಕ್ವೀನ್ ಕಳ್ಕೊತಾರೆ. ಸೊ ಆ F3 ಪಾನ್ ನ ತಿನ್ನೋಂಗಿಲ್ಲ ಅಂತ ವೈಟ್ ಅವರಿಗೂ ಗೊತ್ತಾಯ್ತು. ಕ್ವೀನ್ D4 ಚೆಕ್ಗೆ ಕಿಂಗ್ E1, ಅದಕ್ಕೆ ಬ್ಲ್ಯಾಕ್ ಅವರು ಪಾನ್ F2 ಚೆಕ್, ಕಿಂಗ್ E2. ನೋಡಿ, ಈಗ ಪಾಸ್ ಮಾಡಿ 1 more ಚೆಕ್ ಮೇಟ್. ಬಿಗಿನರ್ಸಿಗೆಲ್ಲ ಸವಾಲ್. ಇಲ್ಲಿ ಏನಿದೆ ಅಂದ್ರೆ ಬಿಷಪ್ G4 ಚೆಕ್ ಮೇಟ್. ನೋಡಿ ಎಷ್ಟು ಬ್ರಿಲಿಯಂಟ್ ಆಗಿ ಆಟ ಮುಗಿದಿದೆ. ಬ್ಲ್ಯಾಕ್ ಅವರು ಫ್ರಮ್ಸ್ ಗ್ಯಾಂಬಿಟ್ ಅಂತ ಆಡಿರೋದು ಬರ್ಡ್ಸ್ ವೇರಿಯೇಷನ್ ವಿರುದ್ಧ. ಈ ತರ ಹಿಂದಿನ ಕಾಲದವ್ರೆಲ್ಲ ಹೆಂಗಿದ್ರು ಅಂದ್ರೆ, ಅವ್ರ ಆಟಗಳಲ್ಲೇ ಯುದ್ಧಗಳನ್ನ ನಾವು ನೋಡ್ಬೋದಿತ್ತು. ಅಂದ್ರೆ ಅವರು ನೋಡಿ, ಈಗ ನೀವು ಕೇಳಿರ್ಬೋದು ಯುದ್ಧ ಅಂದ್ರೆ ಏನು ಅಂತ. ನಮ್ಮ ಎನಿಮಿ ಎದುರುಗಡೆ ನಿಂತಿರ್ತಾನೆ, ಅವನ ಕೈಲೋ ಕತ್ತಿ ಇದೆ, ನನ್ನ ಕೈಲೋ ಕತ್ತಿ ಇದೆ, ಒಂದೋ ನೀನು ಒಂದೋ ನಾನು. ಈ ತರ ಯಾರು ಅಂದ್ರೆ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಆ ತರ ಗೇಮ್ಗಳು ಇರ್ತಾ ಇತ್ತು ಹಳೆ ಕಾಲದಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್, ಅದ್ರೊಳಗೆ ಏನೇನೋ ಕಲಿಯೋದಿರ್ತಾ ಇತ್ತು. ಈ ಗೇಮ್ ನೀವು ಎಂಜಾಯ್ ಮಾಡಿದಿರಿ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.